ರಾಮ ಮಂದಿರದ ವಿರುದ್ಧವಾಗಿ ಕಾಂಗ್ರೆಸ್ಸಿಗರು ಇಲ್ಲ ಅಂತ ಹೇಳಿದ್ದಾರೆ ಅವರು. ಯಾವಾಗ ರಾಮ ಮಂದಿರದ ಪರವಾಗಿ ಇದ್ದಾರೆ ಅಂತ ಅವರು ನಮಗೆ ಹೇಳಬೇಕು. 2017ರಲ್ಲಿ ಸುನ್ನಿ ವಕ್ಫ್ ಬೋರ್ಡ್ ಸುಪ್ರೀಂ ಕೋರ್ಟ್ನಲ್ಲಿ ಅದರ ಪರವಾಗಿ ಮತ್ತು ರಾಮ ಜನ್ಮಿ ಟ್ರಸ್ಟ್ನ ವಿರುದ್ಧವಾಗಿ ವಾದ ಮಾಡಿದವರು ಹಿರಿಯ ಕಾಂಗ್ರೆಸ್ಸಿನ ನಾಯಕ ಕಪಿಲ್ ಸಿಬಲ್ರವರು. ಅದಕ್ಕಿಂತ ಹಿಂದೆ ರಾಮಾಯಣ ಎನ್ನುವಂಥದ್ದು ಕಾಲ್ಪನಿಕ, ರಾಮ ಎನ್ನುವಂಥದ್ದು ಅದು ಇಲ್ಲವೇ ರಾಮ ಎನ್ನುವಂಥ ಪಾತ್ರ ಅದು ಕಾಲ್ಪನಿಕ ರೀತಿಯಲ್ಲಿ ಮಾತಾಡಿದಂಥವರು ಮತ್ತು ಅದಕ್ಕೆ ಕೋರ್ಟಲ್ಲಿ ಅಫಿಡವಿಟ್ ಹಾಕಿದಂಥವರು ಕೂಡ ಇದೇ ಕಾಂಗ್ರೆಸ್ನವರು. ರಾಮೇಶ್ವರದಲ್ಲಿ ರಾಮ ಸೇತುವನ್ನು ಒಡೆದಾಗಲಿಕ್ಕೆ ಹೋಗಿರ್ತಕ್ಕಂಥವ್ರು ಯಾರು? ಇದೇ UPA ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ಸರ್ಕಾರ. ಇದೆಲ್ಲವನ್ನು ಮಾಡಿಕೊಂಡು ಇಲ್ಲಿ ಬಂದು ಅವರು ಹೇಳ್ತಾರೆ ನಾವು ರಾಮ ಮಂದಿರದ ವಿರುದ್ಧ ಇರಲಿಲ್ಲ ಅಂತ. ಪ್ರತಿಯೊಂದು ಸಂದರ್ಭದಲ್ಲಿ ಅವರು ಶ್ರೀರಾಮಚಂದ್ರನ ವಿರುದ್ಧವಾಗಿದ್ದವರು. ಮತ್ತು 2022ರಲ್ಲಿ ಏನೋ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಅದು ಪ್ರಾಣ ಪ್ರತಿಷ್ಠೆ ಆಗಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರಾಜಕೀಯ ಇರಲಿಲ್ಲ. ಅಲ್ಲಿ ಎಲ್ಲ ಪಕ್ಷದವರಿಗೂ ಕೂಡ ಎಲ್ಲರಿಗೂ ಕೂಡ ಆಮಂತ್ರಣ ಪತ್ರವನ್ನು ಕೊಟ್ಟುವಂಥ ಸಂದರ್ಭದಲ್ಲಿ ಯಾರು ಅಲ್ಲಿಗೆ ಬರಲಿಕ್ಕೆ ತಿರಸ್ಕಾರ ಮಾಡಿದಂಥವರು? ಕಾಂಗ್ರೆಸ್ಗರು ಯಾರು ಕೂಡ ಹೋಗಬಾರ್ದು ಅಂತ ಹೇಳಿದವರು ಯಾರು? ಇವರ ಹೈಕಮಾಂಡ್ನವರಲ್ಲ. ಈ ರೀತಿಯಾಗಿ ಪ್ರತಿ ಸಂದರ್ಭದಲ್ಲಿ ಕೂಡ ರಾಮನ ವಿರುದ್ಧವಾಗಿ ಇದ್ದಂಥ ಒಂದು ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಇವತ್ತವರು ರಾಮನ ಬಗ್ಗೆ ಬಹಳ ಒಂದು ಭಕ್ತಿ ಬಂದಿದೆ, ಬಹಳ ಗೌರವ ಬಂದಿದೆ ರೀತಿಯಲ್ಲಿ ಅವರು ಮಾತಾಡ್ತಾರೆ. ಇದೆಲ್ಲವೂ ಕೂಡ ಹಿಂದೂ ಸಮಾಜವನ್ನು ಒಡೆಯುವಂಥ ಅವರ ತಂತ್ರ. ಮತ್ತು ಏನು ಹಿಂದೂಗಳ ಮತ್ತು ಇಡೀ ದೇಶದ ಎಲ್ಲರೂ ಕೂಡ ಮರ್ಯಾದೆ ಪುರುಷೋತ್ತಮವಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಆ ಒಂದು ಭವ್ಯ ಮಂದಿರ ಆಗಿದೆ ಮತ್ತು ಆ ಒಂದು ಶ್ರದ್ಧಾ ಕೇಂದ್ರದ ಬಗ್ಗೆ ಒಂದು ಅಪನಂಬಿಕೆಯನ್ನು ಸೃಷ್ಟಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಈ ಒಂದು ಪ್ರಕರಣದ ಮೂಲಕ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ನಮ್ಮ ಇದು ಕ್ಷೇತ್ರದಲ್ಲಿ ಕೂಡ ಇಲ್ಲಿನ ಏನು ನಾಯಕರು ಯುವ ನಾಯಕರು ಇದ್ದರೆ ಅವರು ಕೂಡ ಏನು ಅದರ ಬಗ್ಗೆ ಆಲೋಚನೆ ಮಾಡದೆ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ವಿಚಿತ್ರ ಆಗ್ತಾ ಉಂಟು. ಇವರು ಒಮ್ಮೆ ಇವರ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಅವಘಡಗಳನ್ನು ನೋಡಬೇಕು. ಶ್ರೀರಾಮನ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಶ್ರೀರಾಮನ ಪರಮ ಭಕ್ತ ಹನುಮಂತನ ಧ್ವಜವನ್ನು ಇವರು ಮಂಡ್ಯದಲ್ಲಿ ಕರೆಗೋಡಿನಲ್ಲಿ ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಆವಾಗ ಇಲ್ಲಿ ಯಾರು ಅದರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ? ಪಶ್ಚಿಮ ಬಂಗಾಳದಲ್ಲಿ ಮುರ್ಷಿದಾಬಾದ್ನಲ್ಲಿ ಶ್ರೀರಾಮ ನವಮಿಯ ಸಂದರ್ಭದಲ್ಲಿ ಶ್ರೀರಾಮ ಭಕ್ತರ ಮೆರವಣಿಗೆ ಹೋಗುವಂಥ ಸಮಯದಲ್ಲಿ ಅಲ್ಲಿ ಕಲ್ಲು ತೂರಾಟ ನಡೆಸಿ ಹಲವಾರು ಜನಗಳಿಗೆ ಅಲ್ಲಿ ದೊಡ್ಡದಾದಂಥ ಗಲಭೆ ಆಗಿತ್ತು. ಹಲವಾರು ಜನಗಳು ಅಲ್ಲಿ ಗಾಯಗೊಂಡಿದ್ದರು, ಪ್ರಾಣವನ್ನು ಕಳ್ಕೊಂಡಿದ್ದರು. ಆವಾಗ ಇಲ್ಲಿನ ಆಗಿರ್ಬೋದು ಯಾವ ಕಾಂಗ್ರೆಸ್ಸಿಗರು ಅದರ ವಿರುದ್ಧ ಪ್ರಶ್ನೆ ಮಾಡಿದ್ದಾರೆ, ಅದರ ವಿರುದ್ಧ ಹೋರಾಟ ಮಾಡಿದ್ದಾರೆ, ಅದರ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ತಪ್ಪಿತಸ್ಥರನ್ನು ಹಿಡಿಬೇಕಂತ ಯಾರು ಅದರ ವಿರುದ್ಧ ಹೋರಾಟ ಮಾಡಿದ್ದಾರೆ? ಇಲ್ಲಿ ಈ ರೀತಿ ಮಾತಾಡುವಂಥ ಅವರು ಹಿಂದೆ ಕರಸೇವೆ ಮಾಡಿ ಹಿಂದೆ ಬರುವಂಥ ರಾಮ ಭಕ್ತರನ್ನು ಗೋತ್ರದಲ್ಲಿ 56 ಜನ ರಾಮ ಭಕ್ತರನ್ನು ಪೆಟ್ರೋಲ್ ಬಾಂಬ್ ಸುರಿಸಿ ಸಜೀವ ದಹನ ಮಾಡಿದಾರಲ್ಲ, ಆವಾಗ ಕಾಂಗ್ರೆಸ್ನವರು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಯಾವ ರೀತಿ ಮಾತಾಡಿದ್ದಾರೆ? ಆ ಒಂದು ಅಷ್ಟು 56 ಸಜೀವ ದಹನ ಆಗಿರ್ತಕ್ಕಂಥವ್ರಿಗೆ ನ್ಯಾಯ ಸಿಗಬೇಕು ಎನ್ನುವಂಥ ಹೋರಾಟವನ್ನು ಮಾಡಿದ್ದಾರೆ. ಇದೆಲ್ಲವನ್ನು ಕೂಡ ಅವರು ಆಲೋಚನೆ ಮಾಡಬೇಕು. ಎಲ್ಲ ಸಂದರ್ಭದಲ್ಲಿ ಕೂಡ ರಾಮನ ವಿರುದ್ಧ ಇದ್ದವರು, ರಾಮನ ಶಾಪ ಅವರಿಗಿದೆ. ರಾಮನ ಶಾಪದಿಂದಲೇ ಇವತ್ತು ಹಿಂದೆ ಬಹಳ ಒಂದು ಇಡೀ ದೇಶದಲ್ಲಿ ಮತ್ತು ಕೇಂದ್ರದಲ್ಲಿ ಆಗಿರ್ಬೋದು, ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಒಂದು ಸಂದರ್ಭದಲ್ಲಿ ಪ್ರತಿಪಕ್ಷಕ್ಕೆ ಯೋಗ್ಯತೆ ಇಲ್ಲದ ರೀತಿಯಲ್ಲಿ ಈ ದೇಶದ ಮತದಾರರಿಗೆ ಪಾಠವನ್ನು ಕಲಿಸಿದ್ದಾರೆ. ಇನ್ನೂ ಕೂಡ ಅವರಿಗೆ ಬುದ್ಧಿ ಬಂದಿಲ್ಲ. ಇವತ್ತು ಬೆರಳೆಣಿಕೆಯ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅದು ಕೂಡ ಕೆಲವರನ್ನು ಸೇರಿಸಿಕೊಂಡು ಅವರು ಮಾಡಿರ್ತಕ್ಕಂಥ ಸರ್ಕಾರ. ಇವರ ಜೊತೆಯಲ್ಲಿ ಇದ್ದಂಥವ್ರು ಯಾರು? ಇಂಡಿ ಒಕ್ಕೂಟ ಇದೆ ಇವರದು. ಇಂಡಿ ಒಕ್ಕೂಟದಲ್ಲಿ ಇರುವವರು ಯಾರು? ಉತ್ತರ ಪ್ರದೇಶದಲ್ಲಿ ರಾಮ ಭಕ್ತರ ಮೇಲೆ ಗೋಲಿಬಾರ್ ಮಾಡಿದಂಥ ಮುಲಾಯಂ ಸಿಂಗ್ರವರ ಸಮಾಜವಾದಿ ಪಕ್ಷ ಇವರ ಇಂಡಿ ಕೂಟದೊಟ್ಟಿಗೆ ಇದೆ.